ಒಂದು ಚಿಕ್ಕ ಐಲ್ಯಾಂಡ್. ಈ ಐಲ್ಯಾಂಡ್ ಎಷ್ಟು ಚಿಕ್ಕದು ಅಂದ್ರೆ ನಾವು ವರ್ಲ್ಡ್ ಮ್ಯಾಪ್ ನ ಝೂಮ್ ಮಾಡಿ ನೋಡಿದ್ರು ಕೂಡ ಈ ದೇಶ ಅಷ್ಟು ಕ್ಲಿಯರ್ ಆಗಿ ಕಾಣೋದಿಲ್ಲ. ಈ ದೇಶದಲ್ಲಿ ಯಾವುದೇ ರೀತಿ ನೈಸರ್ಗಿಕ ಸಂಪನ್ಮೂಲ ಇಲ್ವೇ ಇಲ್ಲ. ಆಯಿಲ್ ಇಲ್ಲ, ಗೋಲ್ಡ್ ಇಲ್ಲ, ವ್ಯವಸಾಯ ಮಾಡಕ್ಕೆ ಲ್ಯಾಂಡ್ ಇಲ್ಲ, ಯಾವುದೇ ರೀತಿ ಖನಿಜ ಸಂಪನ್ಮೂಲಗಳು ಇಲ್ಲ. ಈ ದೇಶದ 70% ಜನ ಸ್ಲಮ್ ಅಲ್ಲಿ ಬದುಕ್ತಾ ಇರ್ತಾರೆ. ಇವ್ರಿಗೆ ತಿನ್ನೋಕೆ ಊಟ ಇಲ್ದಿರೋ ಅಂತ ಪರಿಸ್ಥಿತಿ ಬಂದಿರುತ್ತೆ. ಇವರು ಕುಡಿಯೋ ನೀರ್ನು ಕೂಡ ಬೇರೆ ದೇಶದಿಂದ ಇಂಪೋರ್ಟ್ ಮಾಡ್ಕೊಂತಾ ಇರ್ತಾರೆ. ಈ ದೇಶದ ಆವರೇಜ್ ಇನ್ಕಮ್ $519 ಇರುತ್ತೆ. ಅಂದ್ರೆ ವರ್ಷಕ್ಕೆ ಇಲ್ಲಿನ ಜನ ಆವರೇಜ್ ಆಗಿ 30,000 ರಿಂದ 40,000 ರೂಪಾಯಿ ದುಡಿತಾ ಇರ್ತಾರೆ. ಇದು ನಮ್ಮ ದೇಶಕ್ಕಿಂತನೂ 5 ಪಟ್ಟು ಕಡಿಮೆ. ಅಲ್ಲಿನ ಜನಗಳಿಗೆ ಡ್ರೀಮ್ ಇದ್ದಿದ್ದು ನಮ್ಮ ದೇಶ ದೊಡ್ಡ ಶ್ರೀಮಂತ ದೇಶ ಆಗ್ಬೇಕು ಅನ್ನೋದಲ್ಲ, ನಮ್ಗೆ 3 ಹೊತ್ತು ಟೈಮ್ ಟು ಟೈಮ್ ಊಟ ಸಿಕ್ಕರೆ ಸಾಕು ಅನ್ನೋದು. ಆದ್ರೆ ಇವತ್ತು ಈ ದೇಶ ಜಗತ್ತಿನ 5ನೇ ಶ್ರೀಮಂತ ದೇಶ. ಇವತ್ತು ಈ ದೇಶದ ಪ್ರತಿಯೊಬ್ಬ ಆವರೇಜ್ ವ್ಯಕ್ತಿ ವರ್ಷಕ್ಕೆ 1 ಕೋಟಿ ದುಡಿತಾರೆ. ಇದು ಅಮೆರಿಕಾಗಿನ್ನೂ ಜಾಸ್ತಿ. ಒಂದು ಟೈಮಲ್ಲಿ ಇಡೀ ದೇಶನೇ ಸ್ಲಮ್ ದೇಶ ಆಗಿತ್ತು. ಇವತ್ತು ಜಗತ್ತಿನಲ್ಲೇ ಕ್ಲೀನೆಸ್ಟ್ ದೇಶ ಅಂದ್ರೆ ಅದು ಇದೇನೆ. ಒಂದು ಟೈಮಲ್ಲಿ ತಿನ್ನಕ್ಕಿಲ್ದಲೆ ಜನ ರಾಬರಿ ಮಾಡ್ತಿದ್ದಂಥ ದೇಶದಲ್ಲಿ ಇವತ್ತು ಕ್ರೈಮ್ ರೇಟು ಜಗತ್ತಿನಲ್ಲೇನೆ ಲೋಯೆಸ್ಟ್ ಇದೆ. ಬಡತನನ ವೀಕ್ನೆಸ್ ಮಾಡ್ಕೊಂಡಂಗೆ ಹೇಗೆ ಬಡತನದಿಂದ ಗ್ರೋ ಆಗಬೇಕು ಅಂತ ಜಗತ್ತಿಗೆ ತೋರಿಸಿದ ಒಂದು ದೇಶ ಅಂದ್ರೆ ಅದು ಇದೇ ದೇಶ. ಆ ದೇಶ ಯಾವುದು ಅಂದ್ರೆ ಜಗತ್ತಿನಲ್ಲೇ ಅತಿ ಕ್ಲೀನೆಸ್ಟ್ ಮತ್ತೆ ಶ್ರೀಮಂತ ದೇಶ ಸಿಂಗಾಪುರ್. No group of men have got the will, have got the capacity to do more for this country. 1965ರಲ್ಲಿ ಸಿಂಗಾಪುರ್ಗೆ ಮಲೇಷಿಯಾದಿಂದ ಸ್ವಾತಂತ್ರ್ಯ ಸಿಗುತ್ತೆ. ಆಗ ಈ ಇಡೀ ದೇಶದ ಜವಾಬ್ದಾರಿ ಒಬ್ಬ 41 ವರ್ಷದ ಯುವ ನಾಯಕನ ಮೇಲೆ ಬೀಳುತ್ತೆ. ಅವ್ರ ಹೆಸರೇನೆ ಲೀ ಕ್ವಾಂಗ್ ಯು. ಇವರು ಸಿಂಗಾಪುರದ ಮೊದಲ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ. ಬೇರೆ ಎಲ್ಲಾ ದೇಶಗಳಿಗೂ ಸ್ವಾತಂತ್ರ್ಯ ಸಿಕ್ಕಿದ್ರೆ ಆ ದೇಶದ ಜನ ಕುಣಿದು ಕುಪ್ಪಳಿಸಿರೋರು. ಆ ದೇಶದ ನಾಯಕರುಗಳಿಗೆ ಸಖತ್ತು ಖುಷಿ ಆಗ್ತಾ ಇತ್ತು. ಆದ್ರೆ 1965ರಲ್ಲಿ ಸಿಂಗಾಪುರದ ಪ್ರೈಮ್ ಮಿನಿಸ್ಟರ್ ಆಗಿದ್ದ ಲೀ ಕ್ವಾಂಗ್ ಯು ಕಣ್ಣೀರಾಗ್ತಾರೆ. ಯಾಕಂದ್ರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗ ಈ ದೇಶದ ಹತ್ರ ಯಾವುದೇ ರೀತಿ ರಿಸೋರ್ಸಸ್ ಇರಲ್ಲ. ಮುಖ್ಯವಾಗಿ ಈ ದೇಶದ ಹತ್ರ ಕುಡಿಯಕ್ ಸಮೇತ ನೀರಿರಲ್ಲ. ಈ ದೇಶಕ್ಕೆ ಕುಡಿಯೋ ನೀರು ಮತ್ತೆ ಬಳಸೋ ನೀರು ಮಲೇಷಿಯಾದಿಂದ ಬರ್ತಾ ಇರುತ್ತೆ. ಈ ದೇಶ ಮಲೇಷಿಯಾದಿಂದ ಬೇರೆ ಆದ ಕಾರಣ ಮಲೇಷಿಯಾದ ಪೊಲಿಟಿಷಿಯನ್ಗಳು ಈ ದೇಶಕ್ಕೆ ಧಮಕಿ ಹಾಕ್ತಾರೆ, ನಿಮ್ಗೆ ಬರ್ತಿರೋ ನೀರನ್ನ ನಾವು ಸ್ಟಾಪ್ ಮಾಡ್ತೀವಿ ಅಂತ. ನೀವೊಂದ್ಸಲ ಯೋಚನೆ ಮಾಡಿ, ನಿಮ್ ಮನೆಯಲ್ಲಿ 2 ದಿವಸ ನೀರಿಲ್ಲ ಅಂದ್ರೆ ಏನಾಗುತ್ತೆ ಅಂತ. ಅಂತದ್ದು ಇಡೀ ದೇಶದಲ್ಲೇನೆ ನೀರಿಲ್ಲ ಅಂದ್ರೆ ಸಿಂಗಾಪುರ್ನ ಪರಿಸ್ಥಿತಿ ಏನಾಗುತ್ತೆ? ಇದೇ ರೀತಿ ಫಸ್ಟ್ ವರ್ಲ್ಡ್ ವಾರ್ ನಡೆದಾಗ ಪೈಪ್ಲೈನ್ ಒಡೆದೋಗಿ ಸಿಂಗಾಪುರ್ಗೆ ನೀರಿನ ಸಪ್ಲೈ ನಿಂತೋಗಿರುತ್ತೆ. ಅಂತ ದಿವಸ ಮತ್ತೆ ಮರುಕಳಿಸಬಹುದು ಅಂತ ಸಿಂಗಾಪುರ್ಗೆ ಭಯ ಆಗಿರುತ್ತೆ. ಒಂದು ಮನೆ ನಡಿಬೇಕಂದ್ರೇನೆ ನೀರು ಎಷ್ಟು ಮುಖ್ಯ, ಅಂತದ್ದು ದೇಶ ನಡಿಬೇಕಂದ್ರೆ ನೀರಿನ ಇಂಪಾರ್ಟೆನ್ಸ್ ಎಷ್ಟಿರ್ಬೋದು. ನಿಮ್ಮ ಹತ್ರ ದುಡ್ಡಿಲ್ಲ ಅಂದ್ರೆ ಸಾಲ ಮಾಡ್ಬೋದು, ನಿಮ್ಮ ಹತ್ರ ಟೆಕ್ನಾಲಜಿ ಇಲ್ಲ ಅಂದ್ರೆ ಇಂಪೋರ್ಟ್ ಮಾಡ್ಕೊಬಹುದು, ನಿಮ್ಮ ಹತ್ರ ಆಯಿಲ್ ಇಲ್ಲ ಅಂದ್ರೆ ಬೇರೆ ದೇಶದಿಂದ ತರಿಸ್ಕೊಬಹುದು, ಕುಡಿಯಕ್ ನೀರಿಲ್ಲ, ಬಳಸಕ್ ನೀರಿಲ್ಲ ಅಂದ್ರೆ ದೇಶದ ಗತಿ ಏನಾಗುತ್ತೆ? ಇದೇ ವಿಚಾರ ಸಿಂಗಾಪುರ್ ಸ್ಟೋರಿನ ಕಂಪ್ಲೀಟ್ಲಿ ಚೇಂಜ್ ಮಾಡಾಕತ್ತೆ. ಬೇರೆ ದೇಶಗಳಿಗೆ ಸ್ವಾತಂತ್ರ್ಯ ಸಿಕ್ಕಿದ್ರೆ ಆ ದೇಶಗಳು ನಮ್ಮ ದೇಶನ ಗ್ರೋ ಮಾಡೋದಂಗೆ, ನಮ್ಮ ದೇಶನ ಮುಂದಕ್ಕೆ ತಗೊಂಡು ಹೋಗೋದಂಗೆ, ನಮ್ಮ ದೇಶನ ದೊಡ್ಡ ದೇಶ ಮಾಡೋದಂಗೆ ಅಂತ ಯೋಚನೆ ಮಾಡ್ತಾರೆ. ಆದ್ರೆ ಸಿಂಗಾಪುರ್ ಆ ಟೈಮಲ್ಲಿ ನಮ್ಮ ದೇಶನ ಉಳಿಸ್ಕೊಳೋದಂಗೆ ಅಂತ ಯೋಚನೆ ಮಾಡ್ತಾ ಇತ್ತು. ಆಗ ಸಿಂಗಾಪುರ್ನ ಲೀಡರ್ಗಳು ಒಂದು ವಿಷಯನ ಅರ್ಥ ಮಾಡ್ಕೊಂತಾರೆ. ಏನಂದ್ರೆ ನಮ್ಮ ಹತ್ರ ನ್ಯಾಚುರಲ್ ರಿಸೋರ್ಸ್ ಇಲ್ಲ, ಇದನ್ನ ನಾವು ಚೇಂಜ್ ಮಾಡಕ್ ಆಗಲ್ಲ. ಆದ್ರೆ ನ್ಯಾಚುರಲ್ ರಿಸೋರ್ಸ್ ಇಲ್ಲದ ಒಂದು ದೇಶ ಜಗತ್ತಿನಲ್ಲೇ ಶ್ರೀಮಂತ ದೇಶ ಆಗ್ಬಹುದು ಅನ್ನೋದನ್ನ ನಾವು ಪ್ರೂವ್ ಮಾಡ್ಬೋದು ಅಂತ. ಅದಕ್ಕಾಗಿ ಅವರೊಂದು ಮಿಷನ್ನ ಸ್ಟಾರ್ಟ್ ಮಾಡ್ತಾರೆ. ಆ ಮಿಷನ್ ಏನಂದ್ರೆ ಡಿಪೆಂಡೆನ್ಸ್ನ ಇಂಡಿಪೆಂಡೆನ್ಸ್ ಆಗಿ ಮಾಡೋದು. ಆದರೆ ಇವರು ಫಸ್ಟಿಗೆ ಈ ವಾಟರ್ ಪ್ರಾಬ್ಲಮ್ ಇಂದ ಶುರು ಮಾಡಲ್ಲ, ಅವರು ಫಸ್ಟ್ ಟ್ರೈ ಮಾಡೋದು ಈ ಟ್ರೇಡ್ ಇಂದ. ಇದು ಈ ಸಿಂಗಾಪುರ್ನ ಹಣೆ ಬರನೇ ಚೇಂಜ್ ಮಾಡಾಕತ್ತೆ. ಈ ಲೀ ಕ್ವಾಂಗ್ ಯುಗೆ ಒಂದು ವಿಷಯ ತುಂಬಾ ಬೇಗ ಅರ್ಥ ಆಗುತ್ತೆ. ಏನಂದ್ರೆ ನಮ್ಮ ದೇಶದಲ್ಲಿ ಯಾವುದೇ ರೀತಿ ನ್ಯಾಚುರಲ್ ರಿಸೋರ್ಸ್ ಇಲ್ಲ. ಅಂದ್ರೆ ನಮ್ಮ ದೇಶದಲ್ಲಿ ಗೋಲ್ಡ್ ಇಲ್ಲ, ಸಿಲ್ವರ್ ಇಲ್ಲ, ಆಯಿಲ್ ಇಲ್ಲ, ಕುಡಿಯಕ್ಕೆ ನೀರು ಸಮೇತ ಇಲ್ಲ. ನಾವು ಅದಿಲ್ಲ ಇದಿಲ್ಲ ಅಂತ ಡೈಲಿ ಯೋಚನೆ ಮಾಡ್ಕೊಂಡು ಕುತ್ಕೊಂಡ್ರೆ ನಮ್ಮ ದೇಶನ ನಾವು ಮುಂದೆ ತಗೊಂಡೋಗಕ್ಕಾಗಲ್ಲ. ಅದಕ್ಕೆ ನಾವು ನಮ್ಮ ಯೋಚನೆನ ಉಲ್ಟಾ ಮಾಡಬೇಕು. ಅಂದ್ರೆ ನಮ್ಮ ದೇಶದಲ್ಲಿ ಏನಿಲ್ಲ ಅಂತ ನಾವು ಪ್ರಶ್ನೆ ಮಾಡೋದಕ್ಕಿಂತ ನಾವು ನಮ್ಮ ದೇಶದಲ್ಲಿ ಏನಿದೆ ಅಂತ ನಾವು ಪ್ರಶ್ನೆ ಮಾಡಬೇಕು. ಅವಾಗ ನಮ್ಗೆ ಪರಿಹಾರ ಸಿಗುತ್ತೆ ಅಂತ ಯೋಚನೆ ಮಾಡ್ತಾರೆ. ಅದೇ ರೀತಿ ಏನಿದೆ ಅಂತ ಯೋಚನೆ ಮಾಡಿದಾಗ ಇವ್ರಿಗೆ ಸಿಕ್ಕಿದ್ದ ಒಂದು ಆನ್ಸರ್ ಈ ಸಿಂಗಾಪುರನ್ನ ದಾಟಿ ಹೋಗೋ ಸಾವಿರಾರು ಹಡಗುಗಳು. ನೀವು ಈ ಸಿಂಗಾಪುರ್ ಎಲ್ಲಿ ಬರುತ್ತೆ ಅಂತ ನೋಡಿದ್ರೆ, ಸಿಂಗಾಪುರ್ 2 ಅತಿ ದೊಡ್ಡ ಸಾಗರದ ಮಧ್ಯೆ ಬರುತ್ತೆ. ಒಂದು ಪೆಸಿಫಿಕ್ ಓಷನ್, ಇನ್ನೊಂದು ಇಂಡಿಯನ್ ಓಷನ್. ಈ ಸಾಗರದ ಮಧ್ಯೆ ಒಂದು ದಾರಿ ಹೋಗುತ್ತೆ. ಈ ದಾರಿನ ನಾವು ಸ್ಟ್ರೈಟ್ ಆಫ್ ಮಲಾಕಾ ಅಂತ ಕರಿತೀವಿ. ಈ ಸ್ಟ್ರೈಟ್ ಆಫ್ ಮಲಾಕಾದಲ್ಲಿ ಯುರೋಪ್ ಇಂದ, ಏಷ್ಯಾ ಇಂದ, ಮಿಡಲ್ ಈಸ್ಟ್ ಇಂದ ಡೈಲಿ ಸಾವಿರಾರು ಹಡಗುಗಳು ಪಾಸ್ ಆಗ್ತವೆ. ಈ ಹಡಗುಗಳು ಇಲ್ಲಿಂದ ಪಾಸ್ ಆಗ್ಬೇಕಂದ್ರೆ ಸಿಂಗಾಪುರ್ನ ಮುಖಾಂತರನೇ ಪಾಸ್ ಆಗ್ಬೇಕಾಗಿರುತ್ತೆ. ಇದರಿಂದ ಈ ಲೀ ಕ್ವಾಂಗ್ ಯು
ಯೋಚನೆ ಮಾಡ್ತಾರೆ, ನಮ್ಮ ದೇಶದಲ್ಲಿ ನ್ಯಾಚುರಲ್ ರಿಸೋರ್ಸ್ ಇಲ್ದಲೇ ಇದ್ರೆ ಏನಾಯ್ತು, ಜಗತ್ತಿನಲ್ಲಿ ಇರುವಂತ ಎಲ್ಲಾ ನ್ಯಾಚುರಲ್ ರಿಸೋರ್ಸು ನಮ್ಮ ದೇಶದ ಮುಖಾಂತರನೇ ತಲುಪಬೇಕು. ಜಗತ್ತಿಗೆ ಆಯಿಲ್ ಬೇಕಿದ್ರೆ ನಮ್ಮ ದೇಶದ ಮುಖಾಂತರನೇ ಹೋಗ್ಬೇಕು, ಎಲೆಕ್ಟ್ರಾನಿಕ್ಸ್ ಬೇಕಿದ್ರೆ ನಮ್ಮ ದೇಶದ ಮುಖಾಂತರನೇ ಹೋಗ್ಬೇಕು, ಖನಿಜ ಸಂಪನ್ಮೂಲಗಳು ಬೇಕಿದ್ರು ಕೂಡ ನಮ್ಮ ದೇಶದ ಮುಖಾಂತರನೇ ಹೋಗ್ಬೇಕು. ಅದಕ್ಕೆ ನಾವು ನಮ್ಮ ಈ ದೇಶದ ಪಾಯಿಂಟ್ ನ ಸ್ಟ್ರಾಂಗ್ ಮಾಡಬೇಕು ಅಂತ ಅವ್ರು ಪ್ಲಾನ್ ಮಾಡ್ತಾರೆ. ಪ್ಲಾನ್ ಮಾಡಿ ಇಲ್ಲಿ ಅವರ ದೇಶದ ಅತಿ ದೊಡ್ಡ ಬಂದರುಗಳನ್ನ ಬಿಲ್ಡ್ ಮಾಡ್ತಾರೆ. ಈ ಬಂದರುಗಳು ಯಾಕಷ್ಟು ಮುಖ್ಯ ಆಗಿದ್ವು ಅಂದ್ರೆ, ಯುರೋಪ್ ಕಡೆಯಿಂದ ಬರೋ, ಮಿಡಲ್ ಈಸ್ಟ್ ಕಡೆಯಿಂದ ಬರೋ, ಆಫ್ರಿಕಾ ಕಡೆಯಿಂದ ಬರೋ ಹಡಗುಗಳು ಸ್ಟ್ರೈಟ್ ಆಗಿ ಹೋಗ್ಬೇಕಾದ್ರೆ ಅವ್ರಿಗೆ ಸ್ಟಾಪ್ ಮಾಡಕ್ಕೆ ಬೇರೆ ಎಲ್ಲೂ ಜಾಗ ಇರಲ್ಲ. ಅಂದ್ರೆ ಆ ಹಡಗುಗಳನ್ನ ಎಲ್ ಬೇಕಲ್ಲೇ ನಿಲ್ಸಕ್ ಬರಲ್ಲ. ಮತ್ತೆ ಇವ್ರು ಇನ್ನೂ ಮುಂದೆ ಹೋಗ್ಬೇಕಂದ್ರೆ ಇವ್ರಿಗೆ ರೆಸ್ಟ್ ಮಾಡ್ಬೇಕಾಗಿರುತ್ತೆ, ಹಡಗುಗಳಿಗೆ ಆಯಿಲ್ ಬೇಕಿದ್ರೆ ರೀಫಿಲ್ ಮಾಡಿಸ್ಬೇಕಾಗಿರುತ್ತೆ, ನೀರ್ ಬೇಕಾಗಿರುತ್ತೆ, ಪ್ರತಿ ಒಂದು ಕೂಡ ಎಲ್ಲ ಒಂದಾಗ ಸ್ಟಾಪ್ ಮಾಡಿ ತುಂಬ್ಕೊಬೇಕಾಗಿರುತ್ತೆ. ಈ ತರ ಸ್ಟಾಪ್ ಮಾಡಿ ರೆಸ್ಟ್ ಮಾಡಕ್ಕೆ ಬೇರೆ ಎಲ್ಲೂ ಜಾಗ ಇರಲ್ಲ. ಆ ಜಾಗನ ಸಿಂಗಾಪುರದ ಬಂದರುಗಳು ಪ್ರೊವೈಡ್ ಮಾಡ್ತವೆ. ಇದರಿಂದ ಸಿಂಗಾಪುರ್ ಮೊದಲನೇ ಪ್ರಾಬ್ಲಮ್ ನ ಫಿಕ್ಸ್ ಮಾಡುತ್ತೆ. ಇದೆಲ್ಲ ಸರಿ ಹೋದ್ಮೇಲೂ ಕೂಡ ಈ ಲೀ ಕ್ವಾನ್ ಯುಗೆ ಇನ್ನೊಂದು ಕ್ವಶನ್ ಬರುತ್ತೆ. ಏನಂದ್ರೆ, ಈ ಸಣ್ಣ ಸಣ್ಣ ಬಂದರುಗಳಲ್ಲಿ ನಾವೇನು ಮಾಡಕ್ಕಾಗಲ್ಲ, ನಾವು ದೊಡ್ಡ ಬಂದರು ಮಾಡ್ಬೇಕಂದ್ರೆ ನಮ್ಮ ದೇಶಕ್ಕೆ ಇನ್ವೆಸ್ಟರ್ಸ್ ಬೇಕು. ಇನ್ವೆಸ್ಟರ್ಸ್ ಬರಬೇಕಂದ್ರೆ ನಮ್ಮ ದೇಶದಲ್ಲಿ ಅವ್ರಿಗೆ ಮುಖ್ಯವಾಗಿ ಬೇಕಾಗಿರೋದು ನಾವು ಯಾವ ಲೊಕೇಶನ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿದೀವಿ ಅನ್ನೋದಲ್ಲ, ಈ ಲೊಕೇಶನ್ ಅಲ್ಲಿ ಅಥವಾ ಈ ದೇಶದಲ್ಲಿ ನಾವು ಇನ್ವೆಸ್ಟ್ ಮಾಡಿದ್ರೆ ನಮ್ಮ ದುಡ್ಡು ಸೇಫ್ ಆಗಿರುತ್ತಾ ಅನ್ನೋದು. ಅದಕ್ಕೆ ಅವರು ಇಡೀ ದೇಶನ ಇನ್ವೆಸ್ಟರ್ ಫ್ರೆಂಡ್ಲಿ ದೇಶ ಮಾಡಕ್ಕೆ ಹೊರಡ್ತಾರೆ. ಯಾಕಂದ್ರೆ ಯಾವುದೇ ದೇಶದ ಇನ್ವೆಸ್ಟರ್ ಒಂದು ದೇಶದಲ್ಲಿ ದುಡ್ಡು ಹಾಕ್ಬೇಕಂದ್ರೆ ಆ ದೇಶದಲ್ಲಿ ಸ್ಟೇಬಲ್ ಗೌರ್ಮೆಂಟ್ ಇರಬೇಕು. ಮತ್ತೆ ಯಾವುದೇ ಒಂದು ಗೌರ್ಮೆಂಟ್ ರೂಲ್ಸ್ ಮಾಡಿದ್ರು ಕೂಡ ಅದನ್ನ ಇನ್ನೊಂದು ಗೌರ್ಮೆಂಟ್ ಬಂದು ಆ ರೂಲ್ಸ್ ನ ಬದಲಾಯಿಸಲ್ಲ ಅನ್ನೋ ಒಂದು ಕಾನ್ಫಿಡೆಂಟ್ ಇರಬೇಕು. ಮತ್ತೆ ಕರಪ್ಷನ್ ಝೀರೋ ಇರಬೇಕು. ಆ ದೇಶದ ಕೋರ್ಟ್ಗಳ ಮೇಲೆ ಇನ್ವೆಸ್ಟರ್ಸ್ಗೆ ನಂಬಿಕೆ ಇರಬೇಕು. ಈ ತರ ಎಲ್ಲಾ ವ್ಯವಸ್ಥೆಗಳು ಇದ್ರೆ ಮಾತ್ರ ಇನ್ವೆಸ್ಟರ್ಸ್ ಬಂದು ಇನ್ವೆಸ್ಟ್ ಮಾಡ್ತಾರೆ ಅಂತ ಯೋಚನೆ ಮಾಡಿ ಇವರು ಇಡೀ ಸಿಂಗಾಪುರ್ನ ವ್ಯವಸ್ಥೆನೇ ಚೇಂಜ್ ಮಾಡಾಕ್ತಾರೆ. ಒಂದು ಟ್ರೇಡ್ ಡಿಸಿಷನ್ ತಗೊಂಡ ತಕ್ಷಣ ದೇಶ ಇಂಪ್ರೂವ್ ಆಗಂಗಿದ್ರೆ, ಜಗತ್ತಿನಲ್ಲಿ ಎಷ್ಟೊಂದು ದೇಶಗಳಿದಾವೆ ಈ ತರ ಬಹಳ ಟ್ರೇಡ್ ಡಿಸಿಷನ್ ತಗೊಂಡಿರೋಂಥವು. ಲೊಕೇಶನ್ ಇಂದ ಮಾತ್ರ ಕಂಟ್ರಿಗೆ ಹೆಲ್ಪ್ ಆಗುತ್ತೆ ಅನ್ನಂಗಿದ್ರೆ ಈ ಸ್ಟ್ರೈಟ್ ಆಫ್ ಮಲಾಕ ಮಲೇಷ್ಯಾದಲ್ಲೂ ಕೂಡ ಕನೆಕ್ಟ್ ಆಗುತ್ತೆ. ಮಲೇಷ್ಯಾನು ಈ ಸ್ಟ್ರೈಟ್ ಆಫ್ ಮಲಕ ಇಂದ ಗ್ರೋ ಆಗಬೇಕಿತ್ತು, ಆದ್ರೆ ಬರೀ ಸಿಂಗಾಪುರ್ಗೆ ಮಾತ್ರ ಯಾಕೆ ಬೆನಿಫಿಟ್ ಆಗ್ತಾ ಇದೆ? ಈ ದೊಡ್ಡ ದೊಡ್ಡ ಗ್ಲೋಬಲ್ ಕಂಪ್ನಿಗಳು ಬರೀ ಸಿಂಗಾಪುರ್ನ ಮಾತ್ರ ಯಾಕೆ ಚೂಸ್ ಮಾಡ್ತಾ ಇದ್ದಾರೆ? ಈ ಲೀ ಕ್ವಾನ್ ಯುಗೆ ಇದ್ರ ಬಗ್ಗೆ ಕ್ಲಾರಿಟಿ ಮುಂಚಿಂದನೂ ಇತ್ತು. ಯಾವುದೇ ಒಬ್ಬ ಇನ್ವೆಸ್ಟರು ಎಲ್ಲಾದ್ರೂ ಇನ್ವೆಸ್ಟ್ ಮಾಡಬೇಕಾದ್ರೆ ಅವನು ಮುಖ್ಯವಾಗಿ ಡಿಸಿಷನ್ ತಗೊಳೋದು, ನನಗಿಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಎಷ್ಟು ಸೇಫ್ ಆಗಿರುತ್ತೆ ಅಂತ. ಯಾಕಂದ್ರೆ ರಿಟರ್ನ್ ಬರೋದು ಇನ್ವೆಸ್ಟ್ ಮಾಡಾದ್ಮೇಲೆ. ಅದಕ್ಕಿಂತ ಮುಂಚೆ ಏನು ಯೋಚನೆ ಮಾಡ್ತಾರೆ, ನನ್ನ ಇನ್ವೆಸ್ಟ್ಮೆಂಟು ಎಷ್ಟು ಸೇಫ್ ಆಗಿರುತ್ತೆ ಅಂತ. ಅದಕ್ಕೇನೆ ಈ ಲೀ ಕ್ವಾನ್ ಯು ಏನ್ ಮಾಡ್ತಾರೆ, ಫಸ್ಟ್ ಅವ್ರ ದೇಶದಲ್ಲಿ ಟ್ರಸ್ಟ್ ನ ಬಿಲ್ಡ್ ಮಾಡಿಸ್ತಾರೆ. ಎಲ್ಲಿ ಟ್ರಸ್ಟ್ ಇರುತ್ತೆ ಅಲ್ಲಿ ಹೊಸ ಇನ್ವೆಸ್ಟ್ಮೆಂಟ್ ಆಟೋಮೆಟಿಕ್ಲಿ ಬರುತ್ತೆ. ಬಟ್ ಟ್ರಸ್ಟ್ ನ ಬಿಲ್ಡ್ ಮಾಡೋದಷ್ಟು ಈಸಿ ಅಲ್ಲ. ಅದಕ್ಕೆ ಸಿಸ್ಟಮ್ ನ ಬಿಲ್ಡ್ ಮಾಡಬೇಕು. ಎಂಟೈರ್ ಸಿಸ್ಟಮ್ ನ ಇನ್ವೆಸ್ಟರ್ ನಂಬೇಕಂದ್ರೆ ಎಂಟೈರ್ ಸಿಸ್ಟಮ್ ನೇ ಚೇಂಜ್ ಮಾಡಬೇಕು. ಅದಕ್ಕೆ ಇವ್ರೇನ್ ಮಾಡ್ತಾರೆ, ರೂಲ್ಸ್ ಗಳನ್ನ ಮಾಡ್ತಾ ಹೋಗ್ತಾರೆ. ಅಂದ್ರೆ ಯಾವ್ದಾದ್ರು ಒಂದು ಗೌರ್ಮೆಂಟ್ ರೂಲ್ಸ್ ತಗೊಂಡಿದೆ ಅಂದ್ರೆ, ಏನಾದ್ರು ಒಂದು ಚೇಂಜಸ್ ತಂದಿದೆ ಅಂದ್ರೆ ಅದನ್ನ ಇನ್ನೊಂದು ಗೌರ್ಮೆಂಟ್ ಬಂದ್ಬಿಟ್ಟು ಈಸಿಲಿ ಚೇಂಜ್ ಮಾಡಕ್ ಆಗ್ಬಾರ್ದು. ನಮ್ಮ ಇಂಡಿಯಾದಲ್ಲಿ ಆಗುತ್ತಲ್ಲ, ಯಾವ್ದಾನ ಒಂದು ಗೌರ್ಮೆಂಟ್ ಈಗ ರೈಲ್ವೆ ಪ್ರಾಜೆಕ್ಟ್ ತಗೊಂಬಂದಿದ್ರೆ ಅದನ್ನ ಇನ್ನೊಂದು ಗೌರ್ಮೆಂಟ್ ಬಂದ್ಬಿಟ್ಟು ಸ್ಟಾಪ್ ಮಾಡುತ್ತೆ. ಅಥವಾ ರೋಡ್ ಬಿಲ್ಡ್ ಮಾಡಕ್ಕೆ, ಇನ್ಫ್ರಾಸ್ಟ್ರಕ್ಚರ್ ಮೇಲೆ ದುಡ್ಡು ಸ್ಪೆಂಡ್ ಮಾಡಕ್ಕೆ ಗೌರ್ಮೆಂಟ್ ಏನೋ ಡಿಸಿಷನ್ ತಗೊಂಡಿದ್ರೆ ನೆಕ್ಸ್ಟ್ ಗೌರ್ಮೆಂಟ್ ಬಂದ್ಬಿಟ್ಟು ಅಲ್ಲಿ ಸ್ಪೆಂಡಿಂಗ್ ನ ಕಟ್ ಮಾಡುತ್ತೆ, ಅಥವಾ ಅವ್ರು ಬೇರೆ ಪ್ಲಾನ್ ತಗೊಂಡ್ಬರ್ತಾರೆ. ಇದರಿಂದ ಏನಾಗುತ್ತೆ, ಇನ್ವೆಸ್ಟರ್ಸ್ಗೆ ಭಯ ಆಗುತ್ತೆ. ಬಿಕಾಸ್ ಇನ್ವೆಸ್ಟರ್ಸ್ ಓಲ್ಡ್ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಇನ್ವೆಸ್ಟ್ ಮಾಡಿರ್ತಾರೆ. ಇನ್ನೊಂದು ಗೌರ್ಮೆಂಟ್ ಬಂದ್ಬಿಟ್ಟು ಹೊಸ ರೂಲ್ಸ್ ತಗೊಂಡ ತಕ್ಷಣ ಇನ್ವೆಸ್ಟರ್ಸ್ಗೆ ಭಯ ಆಗುತ್ತೆ. ಇನ್ವೆಸ್ಟರ್ ಆ ದುಡ್ಡು ತಗೊಂಡು ಓಡೋಗ್ಬಿಡ್ತಾನೆ. ಅದಕ್ಕೇನೆ ಅವ್ರು ಮಾಡಿದ ಮೊದಲನೇ ರೂಲ್ಸ್ ಏನಂದ್ರೆ, ಯಾವ್ದಾನ ಒಂದು ಗೌರ್ಮೆಂಟ್ ಬಂದು ಡಿಸಿಷನ್ ತಗೊಂಡ್ರೆ ಅದನ್ನ ಇನ್ನೊಂದು ಗೌರ್ಮೆಂಟ್ ಬಂದು ಚೇಂಜ್ ಮಾಡಕ್ಕಾಗಬಾರ್ದು. ಮತ್ತೆ ಅಲ್ಲಿನ ಕೋಡ್ಗಳು ಒಂದೇ ತರ ಕೆಲಸ ಮಾಡಬೇಕು. ಮತ್ತೆ ನೀವೇನಾದ್ರೂ ಅಲ್ಲಿ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬೇಕಂದ್ರೆ ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು. ಅಂದ್ರೆ ವಾರ ಇಡೀ ಗೌರ್ಮೆಂಟ್ ಆಫೀಸ್ಗಳನ್ನ ಸುತ್ತಂಗ್ ಆಗ್ಬಾರ್ದು. ನೀವೇನೋ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಾ ಅಂದ್ರೆ ಮಧ್ಯಾಹ್ನದಷ್ಟೊತ್ತಿಗೆ ನಿಮ್ಗೆ ಬಿಸ್ನೆಸ್ ಅಪ್ರೂವ್ ಆಗ್ಬಿಡ್ಬೇಕು. ಬಿಸ್ನೆಸ್ ಆಲ್ರೆಡಿ ನೀವು ಸ್ಟಾರ್ಟ್ ಮಾಡ್ಬೋದು. ಆ ತರ ರೂಲ್ಸ್ ನ ತಗೊಂಡ್ಬರ್ಬೇಕು. ಅದಕ್ಕೆ ಇವತ್ತು ಸಿಂಗಾಪುರ್ ವರ್ಲ್ಡ್ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಲ್ಲಿ ಟಾಪ್ ಅಲ್ಲಿ ಇದೆ. ಮತ್ತೆ ಇದೊಂದು ಲಾಸ್ಟ್ ಅಲ್ಲಿ ಸಿಂಗಾಪುರ್ ಗೌರ್ಮೆಂಟ್ ಝೀರೋ ಕಾಂಪ್ರಮೈಸ್ ಅಪ್ರೋಚ್ ಮಾಡುತ್ತೆ. ಅಂದ್ರೆ ಅಲ್ಲಿನ ಕರಪ್ಷನ್ಗೆ ಝೀರೋ ಕಾಂಪ್ರಮೈಸ್. ಅಲ್ಲಿ ಕರಪ್ಷನ್ ಆಗ್ಲೇಬಾರ್ದು, ಅದಕ್ಕೋಸ್ಕರ ಸ್ಟ್ರಿಕ್ಟ್ ರೂಲ್ಸ್ಗಳನ್ನ ತಗೊಂಡ್ಬರ್ತಾರೆ. ಯಾಕಂದ್ರೆ ಎಲ್ಲಿ ಕರಪ್ಷನ್ ಇರುತ್ತೆ ಅಲ್ಲಿ ಗೌರ್ಮೆಂಟಿಗೆ ಮಾತ್ರ ಲಾಸ್ ಆಗಲ್ಲ, ಎಂಟೈರ್ ನೇಷನ್ಗೆ ಲಾಸ್ ಆಗುತ್ತೆ. ಯಾಕಂದ್ರೆ ಅಲ್ಲಿ ಟ್ರಸ್ಟೇ ಹೋಗ್ಬಿಡುತ್ತೆ. ಯಾರನ್ನ ಹೊಸದಾಗಿ ಏನಾದರೂ ಮಾಡ್ಬೇಕಂತ ಅನ್ಕೊಂಡಾಗ ಇಲ್ಲಿ ಸ್ವಲ್ಪ ಅಲ್ಲಿ ಅವ್ರಿಗೆ ದುಡ್ಡು ಕೊಡಬೇಕು, ಇವ್ರಿಗೆ ದುಡ್ಡು ಕೊಡಬೇಕು, ಟೈಮ್ ಎಳೆಯುತ್ತೆ ಅಂತ, ಫೈಲ್ ಮೂವ್ ಆಗೋಕ್ಕೆ ಟೈಮ್ ಎಳೆಯುತ್ತೆ ಅಂತ ಗೊತ್ತಾದರೆ ಆ ಕೆಲಸ ಮಾಡೋದನ್ನೇ ಹಿಂದೆ ತಗೊಂಡ್ಬಿಡ್ತಾರೆ. ಇದರಿಂದ ದೇಶಕ್ಕೆ ತೊಂದರೆ ಆಗುತ್ತೆ. ಯಾವ ದೇಶದಲ್ಲಿ ಕರಪ್ಷನ್ ಜಾಸ್ತಿ ಇರುತ್ತೆ ಅಲ್ಲಿ ಫಾರಿನ್ ಇನ್ವೆಸ್ಟರ್ಸು ಬಂದು ಅಷ್ಟೊಂದು ಇನ್ವೆಸ್ಟ್ ಮಾಡಲ್ಲ. ಇದರಿಂದ ಏನಾಗುತ್ತೆ, ಅಲ್ಲಿ ಜಾಬ್ ಕ್ರಿಯೇಷನ್ ಆಗಲ್ಲ. ಜಾಬ್ ಕ್ರಿಯೇಷನ್ ಆಗಲಿದ್ದಾಗ ಏನಾಗುತ್ತೆ, ಜನಗಳಿಗೆ ಕೆಲಸ ಇರಲ್ಲ, ಜನಗಳಿಗೆ ತಿನ್ನಕ್ಕಿಟ್ಟಿರಲ್ಲ. ಆಗ ಜನಗಳು ರೋಡಿಗಿಳಿದು ಪ್ರತಿಭಟನೆ ಮಾಡ್ತಾರೆ, ಜಾಬ್ ಬೇಕು ಜಾಬ್ ಬೇಕು ಅಂತ. ನೀವು ಜನಗಳಿಗೆ ಜಾಬ್ ಕೊಡಬೇಕಂದ್ರೆ ಫಸ್ಟ್ ನೀವು ಕರಪ್ಷನ್ ನಿಲ್ಲಿಸಬೇಕು. ಕರಪ್ಷನ್ ನಿಲ್ಲಿಸಿದ್ರೆ ಆಟೋಮೆಟಿಕ್ಲಿ ಜನಗಳಿಗೆ ಜಾಬ್ ಸಿಗುತ್ತೆ. ನಮ್ಮ ದೇಶದಲ್ಲಿ ಏನು ಮಾಡ್ತಾರೆ, ನಾನು ಜಾಬ್ ಕೊಡ್ತೀನಿ ಅಂತ ಎಲ್ಲರೂ ಪ್ರಾಮಿಸ್ ಮಾಡ್ತಾರೆ. ಆದರೆ ಕರಪ್ಷನ್ನ ನಾನು ಸ್ಟಾಪ್ ಮಾಡ್ತೀನಿ ಅಂತ ಯಾವ ರಾಜಕಾರಣಿಗಳು ಪ್ರಾಮಿಸ್ ಮಾಡಲ್ಲ.
ಈ ರೂಲ್ಸ್ ತಂದಿದ್ದ ಪರಿಣಾಮ ಕೆಲವೇ ವರ್ಷಗಳಲ್ಲಿ ರಿಸಲ್ಟ್ ತೋರಿಸ್ತಾ ಹೋಗುತ್ತೆ. ಇದರಿಂದ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಇರ್ಬೋದು, ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ಸ್ ಕಂಪ್ನಿ ಇರ್ಬೋದು, ಈ ತರ ದೊಡ್ಡ ದೊಡ್ಡ ಕಂಪ್ನಿಗಳೆಲ್ಲನೂ ಸಿಂಗಾಪುರಲ್ಲಿ ಕಾಲಿಡ್ತಾ ಹೋಗ್ತವೆ. ಒಂದು ಸಲ ದೇಶದಲ್ಲಿ ಕಂಪ್ನಿಗಳು ಬಂದ್ರೆ ಜನಗಳಿಗೆ ಆಟೋಮೆಟಿಕ್ಲಿ ಜಾಬ್ ಸಿಗ್ತಾ ಹೋಗುತ್ತೆ. ಬಟ್ ಇವಾಗ ಲೀ ಕ್ವಾನ್ ಯೂಗೆ ಇನ್ನೊಂದು ಪ್ರಾಬ್ಲಮ್ ಇರುತ್ತೆ. ಕಂಪ್ನಿಗಳೇನೋ ಬರ್ತಾ ಇದಾವೆ, ರ್ಯಾಪಿಡ್ಲಿ ಬರ್ತಾ ಇದಾವೆ, ಬಟ್ ನಮ್ಮ ದೇಶದಲ್ಲಿರೋ ಜನಗಳಿಗೆ ಈ ಕಂಪ್ನಿಗಳ ಜೊತೆ ಕೆಲಸ ಮಾಡೋಕ್ಕೆ ಯಾವುದೇ ರೀತಿ ಸ್ಕಿಲ್ ಇಲ್ಲ. ಇವಾಗ ಏನಾಗುತ್ತೆ, ಓವರ್ ಎ ಪೀರಿಯಡ್ ಆಫ್ ಟೈಮ್ ಬೇರೆ ದೇಶದ ಕಂಪ್ನಿ ನಾನು ಈ ದೇಶಕ್ಕೆ ಬಂದರೆ ಈ ದೇಶದಲ್ಲಿ ನನಗೆ ಕೆಲಸವ್ರು ಸಿಗಲ್ಲ ಅಂತೇಳಿ ಆ ಕಂಪ್ನಿಗಳು ಏನು ಮಾಡ್ತವೆ, ವಾಪಸ್ ಹೋಗ್ತವೆ. ಅವಾಗ ಈ ಸಿಂಗಾಪುರ್ ಬಿಗ್ಗೆಸ್ಟ್ ಇನ್ವೆಸ್ಟ್ಮೆಂಟ್ ಮಾಡೋದು ಅಲ್ಲಿರೋ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳ ಮೇಲಲ್ಲ, ತನ್ನ ದೇಶದ ಜನಗಳ ಮೇಲೆ. ಈ ಲೀ ಕ್ವಾನ್ ಯೂ ತಗೊಂಡ ಒಂದೊಂದೇ ಸ್ಟೆಪ್ಪಿಂದ ಬೇರೆ ದೇಶದ ದೊಡ್ಡ ದೊಡ್ಡ ಕಂಪ್ನಿಗಳೆಲ್ಲನೂ ಸಿಂಗಾಪುರ್ಗೆ ಬರ್ತಾ ಹೋಗ್ತವೆ. ಇದರಿಂದ ಅಲ್ಲಿರೋ ಸ್ವಲ್ಪ ಜನಗಳಿಗೆ ಕೆಲಸ ಕೂಡ ಸಿಗ್ತಾ ಹೋಗುತ್ತೆ. ಬಟ್ ಅವಾಗ ಸಿಂಗಾಪುರ್ಗೆ ಇದ್ದ ಇನ್ನೊಂದು ಪ್ರಾಬ್ಲಮ್ ಏನಂದರೆ, ಈ ದೇಶದಲ್ಲಿ ನ್ಯಾಚುರಲ್ ರಿಸೋರ್ಸ್ ಇಲ್ಲ, ಗೋಲ್ಡ್ ಇಲ್ಲ, ಸಿಲ್ವರ್ ಇಲ್ಲ, ಆಯಿಲ್ ಇಲ್ಲ, ಏನೂ ಇಲ್ಲ, ಒಪ್ಕೊಳ್ಳೋಣ. ಆದರೆ ಸ್ಕಿಲ್ಡ್ ಲೇಬರ್ ಕೂಡ ಇರಲಿಲ್ಲ. ಯಾಕಂದರೆ ಈ ದೇಶ ಹುಟ್ಟಿದ ತಕ್ಷಣವೇ ಶ್ರೀಮಂತ ದೇಶ ಏನಾಗಿರಲಿಲ್ಲ. ಈ ದೇಶದಲ್ಲಿದ್ದ ಲೇಬರ್ ಕ್ಲಾಸ್ಗಳು ತುಂಬ ಕೆಳಮಟ್ಟದಲ್ಲಿರ್ತಾರೆ. ಇವ್ರು ಹೋಗಿ ಹೈಲಿ ಸ್ಕಿಲ್ಡ್ ಜಾಬ್ನ ಮಾಡೋಕ್ಕಾಗ್ತಾ ಇರಲ್ಲ. ಇದರಿಂದ ಎಷ್ಟೋ ಕಂಪ್ನಿಗಳು ಆ ಟೈಮಲ್ಲಿ ಬರೋದನ್ನು ಸ್ಲೋ ಡೌನ್ ಮಾಡ್ತವೆ. ಇದಕ್ಕೆ ಲೀ ಕ್ವಾನ್ ಯೂ ಏನು ಮಾಡ್ತಾರೆ, ಫಸ್ಟು ನಾವು ಈ ಪೋರ್ಟಲ್ಲಿ, ರೋಡಲ್ಲಿ, ಬಿಲ್ಡಿಂಗ್ಗಳಲ್ಲಿ ಇನ್ವೆಸ್ಟ್ ಮಾಡೋದು ಬೇಡ, ಫಸ್ಟು ನಮ್ಮ ಇನ್ವೆಸ್ಟ್ಮೆಂಟ್ನ ಫೋಕಸ್ ಇರಬೇಕು ಎಜುಕೇಷನ್ ಸಿಸ್ಟಮಲ್ಲಿ ಅಂತ. ಇವರು ಇಡೀ ಎಂಟೈರ್ ಎಜುಕೇಷನ್ ಸಿಸ್ಟಮ್ನೇ ರಿಫಾರ್ಮ್ ಮಾಡಾಕ್ಬಿಡ್ತಾರೆ. ಬೇರೆ ದೇಶದ ಎಜುಕೇಷನ್ ಸಿಸ್ಟಮ್ಮೇ ಒಂದು ಕಡೆ ಹೋಗ್ತಾ ಇದ್ರೆ ಸಿಂಗಾಪುರ್ನ ಎಜುಕೇಷನ್ ಸಿಸ್ಟಮ್ಮೇ ಒಂದು ಕಡೆ ಹೋಗ್ತಾ ಇರುತ್ತೆ. ಬೇರೆ ದೇಶದ ಎಜುಕೇಷನ್ ಸಿಸ್ಟಮ್ ಹೆಂಗಿರುತ್ತೆ ಅಂದರೆ ಅಲ್ಲಿ ಮೋರ್ ಫೋಕಸ್ ಡಿಗ್ರಿ ಮೇಲಿರುತ್ತೆ. ನೀನು ಡಿಗ್ರಿ ತೊಗೊಂಡ್ರೆ ನಿನಗೆ ಕೆಲಸ ಬರುತ್ತೆ ಅಂತ. ಬಟ್ ಇಂಡಸ್ಟ್ರಿನಲ್ಲಿ ಹೋಗಿ ಕೆಲಸ ಮಾಡಬೇಕು ಅಥವಾ ಗ್ರೌಂಡಲ್ಲಿ ಹೋಗಿ ಕೆಲಸ ಮಾಡಬೇಕಂದ್ರೆ ಅಲ್ಲಿ ಬೇಕಾಗಿರೋ ಸ್ಕಿಲ್ಲೇ ಬೇರೆ, ನೀನು ಡಿಗ್ರಿನಲ್ಲಿ ಕಲ್ತಿರೋ ಸ್ಕಿಲ್ಲೇ ಬೇರೆ. ಇದರಿಂದ ಸ್ಕಿಲ್ ಮಿಸ್ ಮ್ಯಾಚ್ ಆಗ್ತಾ ಇರುತ್ತೆ. ಬಟ್ ಸಿಂಗಾಪುರ್ ಏನು ಮಾಡುತ್ತೆ, ಆ ಟೈಮಲ್ಲಿ ಆ ಇಂಡಸ್ಟ್ರಿಗಳಿಗೆ ಯಾವ್ಯಾವ ಥರ ಸ್ಕಿಲ್ ಬೇಕಾಗಿರುತ್ತೋ ಅದೇ ಸ್ಕಿಲ್ನೇ ಸ್ಕೂಲ್ಗಳಲ್ಲಿ ಕಲಿಸ್ತಾ ಹೋಗುತ್ತೆ. ಅಂದರೆ ಕಂಪ್ಲೀಟ್ಲಿ ಟೆಕ್ನಿಕಲ್ ಎಜುಕೇಷನ್ಗೆ ಜಾಸ್ತಿ ಪ್ರಿಯಾರಿಟಿ ಕೊಡುತ್ತೆ. ಗೌರ್ಮೆಂಟು ಒಂಥರ ಮೀಡಿಯೇಟರ್ ಥರ ಕೆಲಸ ಮಾಡುತ್ತೆ. ಗೌರ್ಮೆಂಟ್ ಏನು ಮಾಡುತ್ತೆ, ಕಂಪ್ನಿಗಳ ಜೊತೆ ಹೋಗಿ ಮಾತಾಡ್ತಿರುತ್ತೆ, ನಿಮ್ಗೆ ಯಾವ ರೀತಿ ಸ್ಕಿಲ್ ಬೇಕು, ನಿಮ್ಗೆ ಯಾವ ರೀತಿ ಹ್ಯೂಮನ್ ರಿಸೋರ್ಸ್ ಬೇಕು ಅಂತ ಕಂಪ್ನಿಗಳ ಹತ್ರ ಮಾತಾಡ್ತಾ ಇರುತ್ತೆ. ಮತ್ತು ಈ ಕಡೆ ಸ್ಕೂಲ್ ಹತ್ರ ಬಂದ್ಬಿಟ್ಟು ನಮ್ಗೆ ಈ ಥರ ಬೇಕು, ನೀವು ಈ ಥರ ಕಲಿಸ್ಬೇಕು ಮಕ್ಕಳಿಗೆ ಅಂತ ಗೌರ್ಮೆಂಟೇ ಖುದ್ದು ರಿಫಾರ್ಮ್ ಮಾಡ್ತಾ ಇರುತ್ತೆ. ಇದರಿಂದ ಪ್ರತಿಯೊಬ್ಬ ಎಜುಕೇಷನ್ ಮುಗಿಸ್ಕೊಂಡು ಬಂದಿರೋ ವಿದ್ಯಾರ್ಥಿ ಆಲ್ರೆಡಿ ಕೆಲಸ ಮಾಡೋಕ್ಕೆ ರೆಡಿ ಇರ್ತಾನೆ. ಇದರಿಂದ ಏನಾಗುತ್ತೆ, ಜಾಬ್ ಕ್ರಿಯೇಷನ್ ಆಗುತ್ತೆ. ಮತ್ತೆ ಈ ದೇಶದಲ್ಲಿ ಹೈ ಸ್ಕಿಲ್ಡ್ ಲೇಬರ್ ಇದ್ದಾರೆ ಅಂತ ಬೇರೆ ಬೇರೆ ದೇಶದ ಕಂಪ್ನಿಗಳು ಈ ದೇಶಕ್ಕೆ ಬರ್ತಾ ಇರ್ತವೆ. ಈ ದೇಶದಲ್ಲಿ ಜಾಸ್ತಿ ಕಂಪ್ನಿ ಇದಾವಂತ ಜನಗಳು ಜಾಸ್ತಿ ಎಜುಕೇಷನ್ ಬಗ್ಗೆ ತಲೆ ಕೆಡಿಸ್ಕೊಂತಾ ಇರ್ತಾರೆ. ಅದೇ ರೀತಿ ಬೇರೆ ಬೇರೆ ದೇಶದ ಟ್ಯಾಲೆಂಟ್ಗಳು ಕೂಡ ಸಿಂಗಾಪುರಲ್ಲಿ ಹೋಗಿ ಸೆಟ್ಲ್ ಆಗೋಕ್ಕೆ ಪ್ಲಾನ್ ಮಾಡ್ತಾ ಇರ್ತಾರೆ. ಯಾಕಂದರೆ ಸಿಂಗಾಪುರಲ್ಲಿ ಜಾಸ್ತಿ ಕಂಪ್ನಿಗಳು ಇದಾವೆ, ಸಿಂಗಾಪುರ್ಗೆ ಹೋದರೆ ಆರಾಮಾಗಿ ಕೆಲಸ ಸಿಗುತ್ತೆ. ಕಂಪ್ನಿಗಳು ಏನು ಯೋಚನೆ ಮಾಡ್ತವೆ, ಸಿಂಗಾಪುರಲ್ಲಿ ಒಳ್ಳೆ ಹೈ ಸ್ಕಿಲ್ಡ್ ಲೇಬರ್ಸ್ ಇದ್ದಾರೆ, ನಾನು ಸಿಂಗಾಪುರಲ್ಲಿ ನನ್ನ ಕಂಪ್ನಿನ ಶಿಫ್ಟ್ ಮಾಡಿದ್ರೆ ನನಗೂ ಹೆಲ್ಪ್ ಆಗುತ್ತೆ. ಇದರಿಂದ ಕಂಪ್ನಿಗಳಿಗೆ ಟ್ರೈನಿಂಗ್ ಕಾಸ್ಟು ಸಖತ್ ಉಳಿತಾ ಇರುತ್ತೆ ಮತ್ತು ಪ್ರೊಡಕ್ಟಿವಿಟಿ ಡಬಲ್ ಆಗುತ್ತೆ. ಇದರಿಂದ ತುಂಬ ಕಂಪ್ನಿಗಳು ಸಿಂಗಾಪುರ್ಗೆ ಶಿಫ್ಟ್ ಆಗ್ತಾ ಹೋಗ್ತವೆ. ಈ ಸಿಂಗಾಪುರ್ ಇನ್ನೊಂದು ಸ್ಟ್ರಾಟಜಿ ಏನು ಮಾಡುತ್ತೆ ಅಂದರೆ, ಈ ಗ್ಲೋಬಲ್ ಕಂಪ್ನಿಗಳೆಲ್ಲ ಕರ್ಕೊಂಬರ್ಬೇಕಂದ್ರೆ ಜಸ್ಟ್ ನೀವು ಇವ್ರಿಗೆ ಇಷ್ಟೆಲ್ಲ ಫೆಸಿಲಿಟಿ ಕೊಟ್ಟರೆ ಸಾಕಾಗಲ್ಲ. ಬಿಕಾಸ್ ಅವರು ಅವ್ರ ದೇಶದಿಂದ ಈ ದೇಶಕ್ಕೆ ಬರಬೇಕಂದ್ರೆ ಅವ್ರಿಗೆ ಮೇನ್ ಟ್ಯಾಕ್ಸ್ ಬೆನಿಫಿಟ್ ಕೊಡಬೇಕು. ಟ್ಯಾಕ್ಸ್ ಬೆನಿಫಿಟ್ ಕೊಡಲಿಲ್ಲದ್ರೆ ಅವರು ಆ ದೇಶದಿಂದ ಬಿಟ್ಟು ಬರಲ್ಲ. ಅದಕ್ಕೆ ಇವ್ರೇನು ಮಾಡ್ತಾರೆ, ಜಗತ್ತಿನಲ್ಲೇ ಲೋಯೆಸ್ಟ್ ಕಾರ್ಪೊರೇಟ್ ಟ್ಯಾಕ್ಸ್ನ ಕೊಡ್ತಾರೆ. ಅಂದರೆ ಆ ಟೈಮಲ್ಲಿ ಇವ್ರದೇ ಲೋಯೆಸ್ಟ್ ಕಾರ್ಪೊರೇಟ್ ಟ್ಯಾಕ್ಸ್ ಇರುತ್ತೆ, 17%. ಮತ್ತು ನೀವೇನಾದರೂ ಈ ದೇಶದಲ್ಲಿ ಕಂಪ್ನಿನ ಸ್ಟಾರ್ಟ್ ಮಾಡ್ತೀರಾ ಅಂದರೆ ನಿಮಗೆ ಮೊದಲನೇ 15 ವರ್ಷ ಟ್ಯಾಕ್ಸ್ ಹಾಲಿಡೇ ಇರುತ್ತೆ, ನಿಮ್ಗೆ ಯಾವುದೇ ರೀತಿ ಟ್ಯಾಕ್ಸ್ ಹಾಕಲ್ಲ. ಮತ್ತು ಈ ದೇಶದಲ್ಲಿ ಕ್ಯಾಪಿಟಲ್ ಗೇನು ಕಂಪ್ಲೀಟ್ಲಿ ಝೀರೋ ಇದೆ. ಅಂದರೆ ನಮ್ಮ ಇಂಡಿಯಾದಲ್ಲಿ ಇದೆಯಲ್ಲ 12% ಈ ಥರ. ನೀವು ಇಲ್ಲಿ ಏನಾದರೂ ಬಿಸ್ನೆಸ್ಸಲ್ಲಿ ಇನ್ಕಮ್ ಮಾಡಿದ್ರೆ, ಬಿಸ್ನೆಸ್ಸಿಂದ ದುಡ್ಡು ಮಾಡಿದ್ರೆ ನೀವು ಯಾವುದೇ ರೀತಿ ಟ್ಯಾಕ್ಸ್ ಕಟ್ಟಂಗಿಲ್ಲ. ಮತ್ತು ಇವ್ರು ಹೆಂಗೆ ದುಡ್ಡು ಮಾಡ್ತಾರೆ ಅಂತ ನೀವು ಕೇಳಿದ್ರೆ, ಇವ್ರೇನು ಮಾಡ್ತಾರೆ, GSTನ ಇಂಟ್ರೊಡ್ಯೂಸ್ ಮಾಡಿಸ್ತಾರೆ. ಅಲ್ಲೂ ಕೂಡ GST ಇದೆ. ಇಂಡಿಯಾದಲ್ಲಿ ಯಾವ ರೀತಿ GST ಇದೆಯಲ್ಲ ಅಲ್ಲೂ ಕೂಡ GST ಇದೆ. ಇನ್ಕಮ್ ಮೇಲೆ ಟ್ಯಾಕ್ಸ್ ಹಾಕೋ ಬದಲು ಗೂಡ್ಸ್ ಆ್ಯಂಡ್ ಸರ್ವಿಸ್ ಮೇಲೆ ಟ್ಯಾಕ್ಸ್ ಹಾಕ್ತಾರೆ. ಇದರಿಂದ ಟ್ಯಾಕ್ಸ್ನ ಕಲೆಕ್ಟ್ ಮಾಡ್ತಾ ಹೋಗ್ತಾರೆ. ಮತ್ತು ಇವರು ಈ ಡಿಸಿಷನ್ ತೊಗೊಂಡಿರೋದ್ರಿಂದ ಆ ದೇಶದಲ್ಲಿ ಯಾರು ಜಾಸ್ತಿ ದುಡಿತಾರೆ ಅವ್ರ ಮೇಲೆ ಅಷ್ಟೊಂದು ಟ್ಯಾಕ್ಸ್ ಹೊರೆ ಆಗಲ್ಲ. ಅದರಿಂದ ಆ ದೇಶದಲ್ಲಿರೋರು ಯಾರೂ ಆ ದೇಶ ಬಿಟ್ಟು ಹೋಗಲ್ಲ. ಈಗ ನಮ್ಮ ದೇಶದಲ್ಲೇ ನೋಡಿ, ನಮ್ಮ ದೇಶದಲ್ಲಿ ಏನಾಗ್ತಾ ಇದೆ ಅಂತ, ಜಾಸ್ತಿ ನೀವೇನಾದ್ರು ದುಡಿದ್ರೆ ಇಲ್ಲಿ ಜಾಸ್ತಿ ಟ್ಯಾಕ್ಸ್ ಹಾಕ್ತಾರೆ. ಇದರಿಂದ ತುಂಬ ಜನ ದೇಶ ಬಿಟ್ಟು ಹೋಗ್ತಾ ಇದ್ದಾರೆ. ಮತ್ತೆ ಅವರು ಇನ್ನೊಂದು ಮಾಸ್ಟರ್ ಸ್ಟ್ರೋಕ್ ಏನು ಮಾಡ್ತಾರೆ ಅಂದರೆ, ಅವ್ರದ್ದು ಒಂದು ಸಾವರಿಂಗ್ ವೆಲ್ತ್ ಫಂಡ್ ಅಂತ ಇದೆ. ದೇಶದೊಂದು ಮ್ಯೂಚುವಲ್ ಫಂಡ್ ಅನ್ಕೊಂಬಿಡಿ, ಅವರೊಂದು ಪೋರ್ಟ್ಫೋಲಿಯೋ ಅನ್ಕೊಂಬಿಡಿ. ಈ ಪೋರ್ಟ್ಫೋಲಿಯೋ ಥ್ರೂ ಅವರು ಜಗತ್ತಿನಾದ್ಯಂತ ಇನ್ವೆಸ್ಟ್ ಮಾಡ್ತಾರೆ. ನಮ್ಮ ಇಂಡಿಯಾದಲ್ಲೂ ತುಂಬ ಇನ್ವೆಸ್ಟ್ ಮಾಡಿದ್ದಾರೆ. ನಮ್ಮ ಇಂಡಿಯಾದಲ್ಲಿ ಇವರು ಸುಮಾರು 71 ಸ್ಟಾಕ್ಸ್ ಮೇಲೆ ಇನ್ವೆಸ್ಟ್ ಮಾಡಿದ್ದಾರೆ. ಅದರಲ್ಲಿ 37 ಸ್ಟಾಕ್ಸು ಆಕ್ಟಿವಲ್ ಇದೆ. ಅಂದರೆ ಟೋಟಲ್ಲು 1,50,000 ಕೋಟಿ ಇವರು ನಮ್ಮ ಇಂಡಿಯನ್ ಸ್ಟಾಕ್ಸ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಇದೇ ರೀತಿ ಗ್ಲೋಬಲ್ ಸ್ಟಾಕ್ ಮಾರ್ಕೆಟಲ್ಲೆಲ್ಲ ಕೂಡ ಇನ್ವೆಸ್ಟ್ ಮಾಡಿದ್ದಾರೆ. ಇದರಿಂದ ಇವ್ರದ್ದು ಗ್ಲೋಬಲ್ ವೆಲ್ತ್ ಫಂಡೇನೆ $1.6 ಟ್ರಿಲಿಯನ್ ಇದೆ. ಅಂದರೆ ನಮ್ಮ ದೇಶದ 4/1 ಭಾಗದಷ್ಟು ದುಡ್ಡನ್ನ ಇವರು ಜಗತ್ತಿನಾದ್ಯಂತ ಇನ್ವೆಸ್ಟ್ ಮಾಡಿದ್ದಾರೆ. ಇದರಿಂದ ಬರೋ
ರಿಟರ್ನ್ ಇಂದ ಇವರು ದೇಶ ನಡೆಸ್ತಾರೆ. ಇವ್ರಿಗೆ ಕಾರ್ಪೊರೇಟ್ ಟ್ಯಾಕ್ಸ್ ಅಷ್ಟೊಂದು ಬೇಕಾಗಲ್ಲ. ಕಾರ್ಪೊರೇಟ್ ಕಂಪ್ನಿಗಳಿಗೆ ಇವರು ಡಿಸ್ಕೌಂಟ್ ಕೊಟ್ಟು ಈ ರೀತಿ ದುಡ್ಡನ್ನ ಯೂಸ್ ಮಾಡ್ಕೊಂತಾರೆ. ಇವ್ರಿಗೆ ಇನಿಷಿಯಲಿ ದುಡ್ಡು ಬಂತಲ್ಲ ಇದರಿಂದ ಎಲ್ಲಾನು, ಆ ದುಡ್ಡನ್ನ ಇವ್ರು ಮಿಸ್ಯೂಸ್ ಮಾಡ್ಕೊಳಲ್ಲ. ಅವ್ರು ಏನು ಮಾಡ್ತಾರೆ, ಇಮಿಡಿಯೇಟ್ಲಿ ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡ್ತಾ ಹೋಗ್ತಾರೆ. ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡಿ ಆ ದುಡ್ಡಿಂದ ಇವತ್ತು ದೇಶ ನಡೆಸ್ತಾ ಇದ್ದಾರೆ. 1960ರಲ್ಲಿ ತಿನ್ನಕನ್ನ ಇಲ್ದಿದ್ದ ದೇಶ ಇವತ್ತು ಜಗತ್ತಿನ ಅತಿ ದೊಡ್ಡ ಶ್ರೀಮಂತ ದೇಶ. ಈ ದೇಶದ ಪರ್ ಕ್ಯಾಪಿಟಲ್ ಇನ್ಕಮ್ ಇವತ್ತು $1,29,000 ಇದೆ. ಅಂದ್ರೆ ಅಲ್ಲಿ ಒಬ್ಬ ಆವರೇಜ್ ವ್ಯಕ್ತಿ ವರ್ಷಕ್ಕೆ $1 ಕೋಟಿ ದುಡಿತಾನೆ. ಜಾಗದಲ್ಲಿ ನಮ್ಮ ಬೆಂಗಳೂರಿಗಿನ್ನ ಸಣ್ಣದಾದ ಈ ದೇಶ ಇವತ್ತು ಜಗತ್ತಲ್ಲೇನೆ ಹೆಸರುವಾಸಿ. ಈ ದೇಶ 2025ರ ಡೇಟಾ ಪ್ರಕಾರ ಒಂದು ವರ್ಷಕ್ಕೆ 4 ಕೋಟಿ ಕಂಟೈನರ್ಗಳನ್ನ ಹ್ಯಾಂಡಲ್ ಮಾಡುತ್ತೆ. ಇವತ್ತು ಈ ದೇಶ ಜಗತ್ತಿನ ಅತಿ ದೊಡ್ಡ ಕಂಟೈನರ್ ಟ್ರಾನ್ಸ್ಶಿಪ್ಮೆಂಟ್ ಹಬ್ ಆಗಿದೆ. ಸುಮಾರು 200 ಶಿಪ್ ಲೈನ್ಗಳು ಸಿಂಗಾಪುರ್ನ ಕನೆಕ್ಟ್ ಮಾಡ್ತವೆ. ಮತ್ತೆ ಇಲ್ಲಿಂದ ಸುಮಾರು 600ಕ್ಕೂ ಹೆಚ್ಚು ಪೋರ್ಟ್ಗಳಿಗೆ ಸಂಪರ್ಕ ಇದೆ. ಮತ್ತೆ ಏರ್ಪೋರ್ಟಿಗೆ ಬಂದ್ರೆ ಜಗತ್ತಿನಲ್ಲೇ ಅತಿ ಪ್ರಸಿದ್ಧವಾದ ಏರ್ಪೋರ್ಟ್ ಸಿಂಗಾಪುರ್ ಅಲ್ಲಿದೆ. ಅದನ್ನ ಚಾಂಗಿ ಏರ್ಪೋರ್ಟ್ ಅಂತ ಕರೀತಾರೆ. ಇಲ್ಲಿ 2024-2025 ಡೇಟಾ ಪ್ರಕಾರ ವರ್ಷಕ್ಕೆ ಸುಮಾರು 6 ಕೋಟಿ ಜನಗಳನ್ನ ಈ ಏರ್ಪೋರ್ಟ್ ಹ್ಯಾಂಡಲ್ ಮಾಡಿದೆ. ಮತ್ತೆ ಇಡೀ ಸಿಂಗಾಪುರದ 80% ಜನ, 80% ಜನ ಈ HDB ಫ್ಲಾಟ್ಗಳಲ್ಲಿ ವಾಸ ಮಾಡ್ತಾರೆ. ಈ HDB ಫ್ಲಾಟ್ಗಳು ಸಿಂಗಾಪುರ್ ಗೌರ್ಮೆಂಟ್ ಕಟ್ಕೊಟ್ಟಿರೋದು ಅವರ ಜನಗಳಿಗೆ. ಅದರಲ್ಲಿ 90% ಜನ ಈ ಫ್ಲಾಟ್ಗಳನ್ನ ಓನ್ ಮಾಡ್ತಾರೆ. ಇವತ್ತು ಸಿಂಗಾಪುರ್ ಜಗತ್ತಿಗೇನೆ ಮಾದರಿಯಾಗಿದೆ. ಬೇರೆ ಯಾವ ಕಂಟ್ರಿಗಳಿಗೂ ನೀವು ಸಿಂಗಾಪುರ್ನ ಕಂಪೇರ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಸಿಂಗಾಪುರ್ ಕಳೆದ 40-50 ವರ್ಷದೊಳಗೆ ಮಾಡಿದ ಮಿರಾಕಲ್ ಇದೆಯಲ್ಲ, ಅದನ್ನ ಯಾರು ಕೂಡ ವಾಪಸ್ ರಿಪೀಟ್ ಮಾಡೋಕ್ಕಾಗಲ್ಲ. ಇದಕ್ಕೆಲ್ಲ ಕಾರಣ ಯಾರು ಅಂದ್ರೆ, ಮೊದಲನೇದು ಸಿಂಗಾಪುರ್ ಜನಗಳು ಮತ್ತೆ ಸಿಂಗಾಪುರ್ನ ಲೀಡರ್ಶಿಪ್. ಇನಿಷಿಯಲಿ ಸಿಂಗಾಪುರ್ನ ಲೀಡರ್ಶಿಪ್ ತಗೊಂಡಿದ್ರಲ್ವಾ, ಲೀ ಕ್ವಾಂಗ್ ಯು, ಅವರು ಈ ದೇಶನ ತನ್ನ ಮನೆ ತರ ಬೆಳೆಸಿದ್ದಾರೆ. ಒಂದು ಕಂಪ್ನಿ ತರ ಗ್ರೋ ಮಾಡಿದ್ದಾರೆ. ತನ್ನ ಓನ್ ಕಂಪ್ನಿ ತರ ಎಂಟೈರ್ ದೇಶಕ್ಕೋಸ್ಕರ ಹಗಲು ರಾತ್ರಿ ದುಡಿದಿದ್ದಾರೆ. ಅವರಿಂದ ಇವತ್ತು ಸಿಂಗಾಪುರ್ ಜಗತ್ತಿನ ಅತಿ ಶ್ರೀಮಂತ ದೇಶ ಆಗಿದೆ. ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ, ಯಾವುದೇ ಒಂದು ದೇಶ ಬೆಳಿಬೇಕಂದ್ರೆ ಅಲ್ಲಿನ ಜನ ಎಷ್ಟು ಮುಖ್ಯನೋ ಲೀಡರ್ ಕೂಡ ಅಷ್ಟೇ ಮುಖ್ಯ. ವಿತೌಟ್ ಲೀಡರು ಜನ ಯಾರನ್ನೂ ಫಾಲೋ ಮಾಡಲ್ಲ. ಕೆಲವೊಂದು ರಾಜಕೀಯ ಫಿಲಾಸಫಿನಲ್ಲಿ ಹೇಳ್ತಾರೆ ಜನಗಳೇ ಎಲ್ಲಾನು ಆಕ್ಷನ್ ತಗೊಳ್ಬೇಕು ಅಂತ. ಆ ಥರ ಆಕ್ಷನ್ ತಗೊಳಕ್ಕಾಗಲ್ಲ ಒಬ್ಬ ಒಳ್ಳೆ ಲೀಡರ್ ಇಲ್ದಲೇ ಇದ್ರೆ. ಯಾಕಂದರೆ ನಮ್ಮ ಜನ ಯಾವತ್ತೂ ಇನ್ಸ್ಪೈರ್ ಆಗೋದು ಲೀಡರ್ಗಳಿಂದ. ನಾವು ರಾಮನ್ ನೋಡಿ ಇನ್ಸ್ಪೈರ್ ಆಗ್ತೀವಿ, ಕೃಷ್ಣನ್ ನೋಡಿ ಇನ್ಸ್ಪೈರ್ ಆಗ್ತೀವಿ, ನಾವು ಪೂಜೆ ಮಾಡ್ತೀವಿ. ಯಾಕಂದರೆ ನಾವು ಅವ್ರ ಥರ ಆಗಬೇಕು ಅಂತ. ವಿತೌಟ್ ಎನಿ ರೋಲ್ ಮಾಡಲ್ ಅಥವಾ ಲೀಡರ್ಶಿಪ್ ಕ್ವಾಲಿಟಿ ಜನ ಚೇಂಜ್ ಆಗಲ್ಲ. ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ದಯವಿಟ್ಟು ಕೆಳಗಡೆ ಕಾಮೆಂಟ್ ಮಾಡಿ. ನಿಮ್ಗೆ ಏನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಹೆಲ್ಪ್ ಬೇಕಿದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಗೂಗಲ್ ಫಾರ್ಮ್ ಇದೆ. ಆ ಗೂಗಲ್ ಫಾರ್ಮಲ್ಲಿ ನೀವೇನಾದರೂ ನಿಮ್ಮ ಡೀಟೇಲ್ ಎಂಟ್ರಿ ಮಾಡಿದ್ರೆ ನಮ್ಮ ಟೀಮ್ ನಿಮಗೆ ಕಾಲ್ ಮಾಡಿ ಹೆಲ್ಪ್ ಮಾಡ್ತಾರೆ. ಇದು ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ. ನಾವು ಯಾವುದೇ ರೀತಿ ದುಡ್ಡು ಚಾರ್ಜ್ ಮಾಡಲ್ಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.